ಹುಲ್ ತಿನ್ನುತ್ತೆ ಅಂದ್ರೆ ನಂಬಕ್ಕಾಗಲ್ಲ, ಹಸು ಆಕಾಶದಲ್ಲಿ ಹಾರಾಡುತ್ತೆ ಅಂದ್ರೆ ನಂಬಕ್ಕಾಗಲ್ಲ. ಹಂಗೇನೆ ಊರ್ನೂರ್ ಸಂಸಾರಕ್ಕೆಲ್ಲ ಪಾಷಾಣ ಹಾಕಿರೋ ಸಾಮ್ರಾಣಿ ಪಾಸಿಟಿವ್ ಆಗಿರೋದ್ರ ಬಗ್ಗೆ ಮಾತಾಡ್ತಾನೆ ಅಂದ್ರೆ ನಂಬಕ್ಕಾಗತ್ತಾ? ಸತ್ಯ ರೀ, ನಂಬಲೇಬೇಕು. ಸ್ಕಿಟ್ ನೋಡಿ ಬೇಕಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಲ್ಲ ಮೇಡಮ್, ನಾವ್ಯಾಕೆ ನಿಮ್ ಎಂಟ್ರಿ ಡ್ಯಾನ್ಸ್ ಮಾಡ್ಬೇಕು? ನೀವು ನೋಡಿ ಡ್ಯಾನ್ಸೇ ಮಾಡ್ತಿಲ್ವೋ? ಸೋಫಾ ಮೇಲೆ ಕಾಲ್ಕೊಂಡು ಕುತ್ಕೊತಾ ಇದೀರ ಯಾಕೆ? ನಾನು ಹುಟ್ಟಿ ಬೆಳೆದು 18 ವರ್ಷ ಆಗಕ್ಕೂ ಮುಂಚೆ ಈ ಮಜಾಭಾರತಕ್ಕೆ ಬಂದು ಮಜಾಭಾರತದ ಕೀರ್ತಿ ಪತಾಕಿಯನ್ನು ಎತ್ತಿ ಹಿಡ್ತಿದ್ದೀನಿ ಕಣೋ. ಅದಕ್ಕೆ ನೀವು ಎಂಜಾಯ್ ಮಾಡ್ಬೇಕು, ಸಂಭ್ರಮಿಸ್ಬೇಕು ಕಣ್ರು. ಯಪ್ಪ ನೀವು ಪುಣ್ಯ ಮಾಡಿದ್ರಿ ಕಣ್ರು ನೀವೆಲ್ಲ. ಯಪ್ಪ ಎಷ್ಟು ಪುಣ್ಯ ಮಾಡಿದ್ರು. ನಾನು ನನ್ನ ಪುಣ್ಯಕ್ಕೆ ಮಜಾ ಬರ್ತೀನಿ. ಯಪ್ಪ ಆಯ್ತಪ್ಪ ನಂದೀಶ, ನಿನ್ನ ಪ್ರಕಾರನೇ ಬರ್ತೀನಿ. ಇಲ್ಲೊಬ್ಬ ಅವನೇ, ಅವನ್ ಸ್ಕ್ರಿಪ್ಟ್ ಅವನೇ ಬರ್ಕತ್ತಾನೆ, ಅವನ್ ಡೈಲಾಗ್ ಅವನೇ ಬರ್ಕತ್ತಾನೆ, ಅವನ್ಗೆ ಹೀರೋ ಹಾಕಿಬಿಟ್ಟವನೆ. ಏನೋ ದೊಡ್ಡ ಬಿಳ್ಳ ಬೇರೆ ಕೊಡ್ತಾನವ. ಹಲೋ, ಇಲ್ಲಿ ಯಾರಿಗ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ ನಾವೇ ಹೀರೋಗಳಾಗಬೇಕು. ಅರ್ಥವಾಯ್ತು ಬಿಡಿ. ಏನ್ ಅರ್ಥ ಆಯ್ತು? ನಾನು ಸಂಸಾರ ಮಾಡ್ತಿರೋದು ಸಂಸಾರಿ ಜೊತೆ ಅಲ್ಲ, ಸನ್ಯಾಸಿ ಜೊತೆ ಅಂತ. ಏನಪ್ಪ ಹೆಂಡತಿ ಇಷ್ಟು ಬೈದ್ರು ಇವನು ಕೋಪನೇ ಮಾಡ್ಕೊತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ? ನಾನು ಕೋಪ ಮಾಡ್ಕೊಳ್ಳಲ್ಲ. ಯಾಕೆ ಹೇಳಿ? ಐ ಆಮ್ ಎ ಪಾಸಿಟಿವ್ ಪರ್ಸನ್. ನಾನೇನಾದ್ರೂ ನೆಗೆಟಿವ್ ಆಗಿದ್ದಿದ್ರೆ ಅವಳಿಗೆ 2 ಕಪಾಲ ಸೇರ್ತು ಹೊಡಿತಾ ಇದ್ದೆ. ಅವಳು ಬ್ಯಾಗ್ ತಗೊಂಡು ಅವ್ರ ಮನೆಗೆ ಹೋಗ್ಬಿಡ್ತಾ ಇತ್ತು. ನಾನು ಪಾಸಿಟಿವ್ ಪರ್ಸನ್ ಆಗಿರೋದ್ರಿಂದ ಅವಳು ಅಡುಗೆ ಮನೆಗೆ ಹೋಗ್ತಾ ಇದ್ದಾಳೆ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋನೇ ತಗ್ಸಿಲ್ಲ. ಯಾಕೆ ಅಂದ್ರೆ ಅದ್ರಲ್ಲಿ ನೆಗೆಟಿವ್ ಇರುತ್ತೆ ಅಂತ. ನಿಮ್ಗೆ ಈ ಪಾಸಿಟಿವ್ ಅಲ್ಲಿ ಎಷ್ಟು ಪವರ್ ಇದೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಹೇಳ್ತೀನಿ, ಗುಡ್ ಕ್ವಶನ್. ಒಂದು ದಿನ ರಚಿತಾ ಮೇಡಮ್ ಜಗಪ್ಪನಂತ ಗಂಡನೇ ಬೇಕು ಅಂತ ಪೂಜಾರಿ ಹತ್ರ ಕೇಳಿದ್ರಂತೆ. ಅವರು ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ನೀವು ಎದ್ದು ಪೂಜೆ ಮಾಡ್ಬೇಕು ಅಂತ ಹೇಳಿದಾಗ ಇವರು ನೈಟ್ ಶೂಟಿಂಗ್ ಮುಗಿಸ್ಕೊಂಡು ಹೋಗೋದು ಲೇಟ್ ಆಗಿ, ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗಿ, ಸೂರ್ಯ ಹುಟ್ಬಿಡ್ತಾನಲ್ಲೋ ಅನ್ನೋ ಭಯದಲ್ಲಿ ನಡುಕ್ತಾ ಇರ್ಬೇಕಾದ್ರೆ ನಾನು ಹೋಗಿ, ಸೂರ್ಯ ಯು ಡೋಂಟ್ ಕಮ್, ಸೂರ್ಯ 40 minutes ಲೇಟ್. That is positive power ಅಂದ್ರೆ. You wanna say it, believe it, 'cause all people say it the right way. ಆಜಿ ಜಗಪ್ಪ, ಈಗ ಪಾಸಿಟಿವ್ ನೆಗೆಟಿವ್ ಅಂತ ಮಾತಾಡ್ತೀಯಲ್ಲ, ಹಂಗಂದ್ರೆ ಎಕ್ಸ್ಪ್ಲೇನ್ ಮಾಡಂಗಂದ್ರೆ ಏನು ಅಂತ? ಗುಡ್ ಕ್ವಶನ್. ಅಲ್ಲೇ ಬಂದು ತೋರಿಸ್ತೀನಿ. ಪಾಸಿಟಿವ್ ಅಂದ್ರೆ ಏನಪ್ಪ ಅಂದ್ರೆ, ಬನ್ನಿಲಿ ಒಳ್ಳೆ ಸಾಯಿಸ್ತೀನಿ ನಿನ್ನ. ಇದು ನೆಗೆಟಿವ್. ಇವ್ರ ನೆಗೆಟಿವ್ ತಪ್ಕೊಳಕ್ ಬಂದಾಗ ಕೋಪ ಮಾಡ್ಕೊಳ್ಳೋದು ನೆಗೆಟಿವ್. ಅವ್ರು ತಪ್ಕೊಂಡಿದ್ರೆ ಪಾಸಿಟಿವ್. ಇದು ನೆಗೆಟಿವ್. ಇದು ಇವಾಗ ನೋಡ್ಕೊಳ್ಳಿ. ಅಪ್ಪಿ, ಇದು ಪಾಸಿಟಿವ್. ಹೇಳಿ ನೋಡ್ಕೊಳ್ಳಿ ಅಪ್ಪಿ, ಇದು ನೆಗೆಟಿವ್. ಇದು ಲೈಫಲ್ಲಿ ಉದ್ಧಾರ ಆಗಲ್ಲ. ಇದು ಈ ನಾಯಿ ಹೇಳೇ ಇಲ್ಲ, ಆಗ್ಲೇ ಬಂದು ತಪ್ಕೊತಾ ಇತ್ತು. ಇದು ನೆಗೆಟಿವ್. ಇದು ಆಗ್ಲೇ ಏನು ಅಂತೆ, ಜಗ್ಗ, ಚಿಲ್ಲರ್, ಬ್ಲ್ಯಾಕ್, ಸುಸ್ಮಿತಾ, ಟೀಕೆ ಇವರೆಲ್ಲ ಒಂದು ಹೆಸರೇನು ಅಂದೆ. ಹೌದು ಕಣ, ಅದೆಲ್ಲ ಹೆಸರಲ್ಲ, ಬ್ರ್ಯಾಂಡ್. ಮಜಾ ಬರುತ್ತೆ ಬ್ರ್ಯಾಂಡ್. ನಾನೀಗ ಅವನಿಗೆ ಬೈದೆ, ಇದನ್ನ ನೀನು ಬೇಜಾರು ಮಾಡ್ಕಂದ್ರೆ ಅದು ನೆಗೆಟಿವ್, ಖುಷಿಯಾಗಿ ತಗೊಂಡ್ರೆ ಅದು ಪಾಸಿಟಿವ್.
ರಚಿತಾ ಮೇಡಮ್, ನೀವು ನೆಗೆಟಿವಾ ಪಾಸಿಟಿವಾ? ಹೆಂಗ್ ಕಾಣಿಸ್ತೀನಿ ನಾನು? ನೀವೇ ಹೇಳ್ಬೇಕಾದ್ರೆ ಗೊತ್ತಾಗಲ್ಲ ಅದು. ನನ್ನ ಹೆಂಡತಿ ಪಾಸಿಟಿವ್ ಅಂದ್ರೆ ನಾನು ಪಾಸಿಟಿವ್ ತಾನೆ. ಇದು ಪ್ರಕೃತಿಯ ನಿಯಮ. ಸಾಮ್ರಾಣಿ, ಕಚ್ಚಡ ಕಂತ್ರಿ ಗಜ್ಜಿ ನಾಯಿ ತಗೊಡು ತುಕಾಲಿ ನನ್ನ ಮಗನೇ. ಇಷ್ಟು ಕೆಟ್ಟದಾಗ ಬೈದ್ರೆ ಕೆಕ್ಕೆ ಅಂತ ರಕ್ತಿದ್ಯಲ್ಲ. ಬೈದ್ರು, ನನ್ನನ್ನು ತರ್ದು ಹಾಕಿದ್ರು, ನಾನು ಕೋಪ ಮಾಡ್ಕೊಳ್ಳಲ್ಲ. ಯಾಕೆ? ಐ ಆಮ್ ಎ ಪಾಸಿಟಿವ್ ಪರ್ಸನ್. You wanna say it, believe it, 'cause some people say it the right way. ಯಾರು ನೀನು? ನಿನಗೆ ದುಡ್ಡು ಕೊಟ್ಟು ಬೇಕುಪ್ಪ. ದುಡ್ಡೆಲ್ಲೋ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕತ್ತೀಯ? ತಗೋ ಚೆಕ್ಕು. ಮತ್ತೆ ಚೆಕ್ಕು ನೋಡಿ. 5 ವರ್ಷದಿಂದ ಚೆಕ್ಗಳು ಕೊಡ್ತಾನೆ ಇದೆಯಾ? ಅದು ಶ್ರೀಶಾಂತ್ ಬೌಲಿಂಗ್ ತರ ಬೌನ್ಸ್ ಆಗ್ತಾನೆ ಇದೆ. ಒಂದು ಕ್ಲಿಯರ್ ಆಗ್ತಾ ಇಲ್ಲ ಕಣೋ. ನೋಡಪ್ಪ, ಚೆಕ್ ಕೊಡೋದು ನನ್ ಜವಾಬ್ದಾರಿ, ದುಡ್ಡು ಕೊಡೋದು ಮ್ಯಾನೇಜರ್ ಜವಾಬ್ದಾರಿ. ತೆಗೆದು ಬಿಟ್ಟ ಅಂದ್ರೆ ಮಗನೇ, ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರ್ತಾನೆ ಮ್ಯಾನೇಜರ್ ಕೊಡಕ್ಕೆ. ಊಟ ಕೊಡೋನೆ ಬೀಡ ಕೊಡ್ಬೇಕು, ಚೆಕ್ ಬುಕ್ ಕೊಟ್ಟವನೇ ದುಡ್ಡು ಕೊಡ್ಬೇಕು. ನೋಡು, ಅಷ್ಟಕ್ಕೂ ನಿನಗೆ ದುಡ್ಡು ಬೇಕೇ ಬೇಕು ಅಂತ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಆ ದುಡ್ಡನ್ನ ದೇವ್ರ ಉಂಡಿಗೆ ಹಾಕ್ದೆ ಅಂತ ಪಾಸಿಟಿವ್ ಥಿಂಕ್ ಮಾಡಿದ್ರೆ ನೀನು ಉಳ್ಕೊಂತೀಯ. ಇಲ್ಲ ನನಗ್ ದುಡ್ಡು ಬೇಕೇ ಬೇಕು ಅಂತ ನೆಗೆಟಿವ್ ಥಿಂಕ್ ಮಾಡಿದ್ರೆ ಸತ್ತೋಗ್ಬಿಡ್ತೀಯ. ಯಾವ್ದು ಬೇಕು? ನನ್ನ ಮಗ ಪಾಸಿಟಿವ್ ನೆಗೆಟಿವ್ ಅಂತಾರಲ್ಲ. ಸಾಮ್ರಾಣಿ, ಈ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನ? ಪಾಸಿಟಿವ್. ಗುಡ್ ಕ್ವಶನ್. ಕನ್ಯಾಕುಮಾರಿಯ ತುತ್ತ ತುದಿಯಲ್ಲಿ ನಿಂತ್ಕೊಂಡು ಸಮುದ್ರನ ನೋಡಿ ಭೂಮಿ ಇಲ್ಲಿಗೆ ಮುಗಿದೋಯ್ತು ಅನ್ಕೊಳ್ಳೋದು ನೆಗೆಟಿವ್. ಅದೇ ಉಲ್ಟಾ ತಿರುಗ್ಬಿಟ್ಟು ಭೂಮಿ ಇಲ್ಲಿಂದ ಶುರು ಆಗ್ತಾ ಇದೆ ಅನ್ನೋದು ಪಾಸಿಟಿವ್. You wanna say it, believe it, 'cause some people say it the right way. ದುಡ್ಡು ಕೊಡ್ತೀಯಲ್ಲ. ದುಡ್ಡು ಅನ್ನೋದೇ ಒಂದು ನೆಗೆಟಿವ್. ದುಡ್ಡೇ ಇಲ್ಲ ಅಂದ್ರೆ ಅದು ಪಾಸಿಟಿವ್. ಯಾಕೆ ಸುಮ್ನೆ ಹೋಗ್ತಾ ಇದೆಯಾ? ಸುಮ್ನೆ ಹೋದ್ರೆ ಏನ್ ಮಾಡ್ಲಪ್ಪ? ಏನ್ ಮಾಡ್ಲಿ? ನಾನ್ ಕೊಟ್ರ ದುಡ್ಡು ಮತ್ತೆ ನನಗೆ ಬರಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ಮೇಲೆ ನಾನು ಪಾಸಿಟಿವ್ ಆಗಿ ತಗೋಬೇಕು. ಗುಡ್. ನಮ್ಮ ದೇಶದಲ್ಲಿರೋರೆಲ್ಲ ಈ ತರ ಪಾಸಿಟಿವ್ ಆಗೇ ಥಿಂಕ್ ಮಾಡ್ಬೇಕು. ಮತ್ತೆ ಪಾಸಿಟಿವ್ ನನಗೆ ಕೊಡ್ದೆ. ನೀನು ಕೊಟ್ಟಿರೋದನ್ನ ನಾನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಜನ ನನ್ನ ನೆಗೆಟಿವ್ ಅನ್ಕೊಬಿಡಲ್ವೇ? You wanna say it, believe it, 'cause some people say it the right way. ಇವನ ಹತ್ರದ ನಂಗೆ ಹುಚ್ಚಿಡಿಯುತ್ತೆ. ನಿನ್ನ ದುಡ್ಡು ಬೇಡ, ನಿನ್ ಸವಸರಣ ಬೇಡ, ಅನ್ಬಿಟ್ಟು ಬಿಡಪ್ಪ. ನಮ್ಮ ಬರೀ ಕಟ್ಟು ಪಡ್ತೀವ. ಕುಟ್ಟಿ ಕುಟ್ಟಿ ಒಂದು ಗುಮ್ಮ ಕುಟ್ಟಿ, ಕುಟ್ಟಿ ಕುಟ್ಟಿ ಉಮ್ಮುಮ್ಮ ಕುಟ್ಟಿ, ಮಲಯಾಳಿ ಕುಟ್ಟಿ. ಅಯ್ಯೋ, ಇದೆಂತ ಡಿಸ್ಟರ್ಬ್? ತಳಿ 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 ಖಡಕ್ 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 ತಳಿ, ಒಂದೇ ಒಂದು ಬುತ್ತು ಕೊಡು, ಖಡಕ್ ಖಡಕ್ ತಳಿ ತಳಿ. ಕುಟ್ಟಿ ಕುಟ್ಟಿ ಒಂದು ಗುಮ್ಮ ಕುಟ್ಟಿ. ನನ್ನೇ ಅಂತ ಕೊಲ್ತಿಯ ಮರ ಐತಿ. ಅಯ್ಯೋ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅಲ್ಲ, ನಾನು ಸಾಯ್ತೇನೆ ಅಂತ ಡಾಕ್ಟರ್ನ ಜೊತೆಲಿ ಇಟ್ಕೊಂಡು ಓಡಾಡ್ತೇನೆ. ಇವಳು ನನ್ನ ಕೊಲ್ತಿಯ. ಅಪ್ಪ, ಅರೆ ಮಾಮ, ಮಾಮ ಹೇಗಿದ್ಯಾ ಮಾಮ? ಅಯ್ಯೋ, ಏನಾಯ್ತು ನಿನಗೆ? ನೀನ್ ನನ್ನ ಕತೆ ಬಿಡು. ನನ್ನ ಪಕ್ಕದ ಬೆಡ್ ಅಲ್ಲಿ ನಾಗಮಂಜ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ. ಏನಾಯ್ತು? ಎಂತಾಗಿಲ್ಲ, ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಮೆದುಳೊಂದು ಪುಡಿಯಾಗಿದೆ ಅಷ್ಟೇ. ಮತ್ತು ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಆಮೇಲೆ ಅಂತ ಹಾರ್ಟ್ ಜಜ್ಜಿ ಪುಡಿಯಾಗಿದೆ. ಬಟ್ ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಕೈ ಕಾಲೆರಡು ತುಂಡಾಗಿ ಒಂದು ಕಾಲು ಮಲ್ಪೆ ಬೀಚಲ್ಲಿ, ಇನ್ನೊಂದು ಕಾಲು ಪಣಂದೂರ್ ಬೀಚಲ್ಲಿ ಬಿದ್ದಿದೆ. ಬಟ್ ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಹೋಗ್ಲಿ ಬಿಡು, ಅವನು ಎಲ್ಲಿದ್ದಾನೆ? ಮಾರ್ಚುರಿಲಿ ಮಲ್ಸಿದ್ದಾರೆ. ಬಟ್ ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಅವ ಸಾಯ್ಲಿ. ಅವ ಸಾಯುವುದಂತ ಅವನಿಗೆ ನೋವಾಗುದಿಲ್ವಾ? ಅವನ ನೋವು ಕೇಳಿ ಇಡೀ ಮಜಾ ಭಾರತ ಸಟ್ಟೆ ಗಂಧದ ಆಹಾರ ತಂದು ಹಾಕ್ತಾ ಇದ್ದಾರೆ. ಬಟ್ ಡಾಕ್ಟರ್ ಹೇಳಿದ್ದಾರೆ ಜೀವಕ್ಕೇನ್ ತೊಂದ್ರೆ ಇಲ್ಲ ಅಂತ. ಅವ ಹಾಳಾಗ್ ಹೋಗ್ಲಿ. ನಿನಗೇನಾಯ್ತು? ನಂದು ಜೋರುಂಟು. ಡಾಕ್ಟರ್ ಬದುಕುವುದೇ ಇಲ್ಲ ಅಂದಿದ್ದಾರೆ. ಏನಾಗಿದೆ ನಿನಗೆ? ಶೀತ ಆಗಿದೆ, ಜೋರು ಶೀತ. ನಾನು ಬದುಕುದಿಲ್ಲ ಅಂದಿದ್ಕೆ ಸಿಸ್ಟರ್ನ ಓಡಿಸ್ಕೊಂಡ್ ಬಂದೆ. ಹೌದಾ?
ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ಮತ್ತೆ ಎಲ್ಲಿ ನೋಡು ಬಾ. ನಿನ್ನ ಗಂಡ ಎಲ್ಲಿ? ಹಾಳಾದವ ಅಲ್ಲೇ ಇದ್ದಾನೆ. ನೀನು ಸಾಮ್ರಾಣಿ ಹೆಂಗಿದೀಯಾ? ಹೈಟ್ ಆಗಿಲ್ಲ ವೆಯ್ಟ್ ಆಗಿದ್ದೀನಿ, ವೆಯ್ಟ್ ಆಗಿಲ್ಲ ಹೈಟ್ ಆಗಿದ್ದೀನಿ. ಒಂದೆಂತದೆ ಪಿರ್ಪಿರಿ, ಒಂದು ಅರ್ಥ ಆಗುದಿಲ್ಲ. ನಂಗೆ ಅರ್ಥ ಆಗ್ಲಿಲ್ಲ. ನಗು ಚಂದ ಉಂಟಲ್ಲ. ಇವನಿಗೆಲ್ಲ ಅರ್ಥ ಆಗ್ತದೆ? ಇವಳ ಅರ್ಥ ಕೇರಳ, ಅರ್ಥ ಕರ್ನಾಟಕ. ಪಾಪ. ಅಲ್ಲ, ನಾನ್ ಕೇಳಿದ್ದು ನೀನ್ ಹೆಂಗೆ ಇದೀಯ ಅಂತ. ನಾನು ಪಾಸಿಟಿವ್ ಆಗಿದ್ದೀನಲ್ಲ, ಯಾವಾಗ್ಲೂ ಚೆನ್ನಾಗೇ ಇರ್ತೀನಿ. ಅಲ್ಲ, ಇದು ಪಾಸಿಟಿವ್ ನೆಗೆಟಿವ್ ಅಂದ್ರೆ ಎಂತ? ಗುಡ್ ಕ್ವಶನ್, ಈಗಲೇ ತೋರಿಸ್ತೀನಿ. ಇದು ನೆಗೆಟಿವ್. ಅವಳನ್ನ ತಪ್ಕೊಂಡಾಗ್ಲೂ ನಿನಗೆ ಕೋಪ ಬರ್ಲಿಲ್ಲ ಅಂದ್ರೆ ಅದು ಪಾಸಿಟಿವ್. ಈಗ ಅವಳನ್ನ ತಪ್ಪಿದ್ರೆ ಕೋಪ ಬಂದ್ರೆ ನೆಗೆಟಿವ್, ಕೋಪ ಬಂದಿಲ್ಲ ಅಂದ್ರೆ ಪಾಸಿಟಿವ್. ಹೌದು. ತಪ್ಪ ನೀನು? ಈಗ ನಾನ್ ಪಾಸಿಟಿವ್ ಅಲ್ಲ? ಹೌದು. ನಾನು ನೋಡುದು ಬೇಡವಾ? ಹೌದು. ನೀನ್ ಪಾಸಿಟಿವ್ ಹೌದಾ ಅಲ್ಲ ಅಂತ. ಇವಂತೂ ಬರೀ ಕೋಳಿ ತಿಂದಿರೋ ಮಂಡೆ, ನಮ್ದು ಮೀನ್ ತಿಂದಿರೋದು. ಮೈಯಲ್ಲೆಲ್ಲ ನಾಗರ ಹಾವ ಹಾವ ಹಾವಳಿ. ಎಂತ ಅಲ್ಲಾಡ್ತಾನೆ ಇಲ್ಲ? ಅಲ್ಲಾಡ್ತಾ ಉಂಟು, ನಿಂಗೆ ಕಾಣ್ತಾ ಇಲ್ಲ. ನಾಯಿ ಅವಳು ತಪ್ಪಿದ್ರೆ ಒದಿತಾಳೆ. ನಾನು ಪಾಸಿಟಿವ್ ಅಂದೆ, ಅವಳು ಪಾಸಿಟಿವ್ ಅಂದ. ಅವನು ನೀನ್ ಯಾಕೆ ಅವನ್ ತಪ್ಪಿದಾಗ ಸುಮ್ಮನೆ ಇದ್ದೆ? ನೀನ್ ಯಾಕೆ ಅವ್ರು ನನ್ನ ತಪ್ಲಿಕ್ಕೆ ಹೋದ್ದು? ಅವಳು ಒದ್ಲು, ನೀನು ಒದಿಬೇಕು ಗೊತ್ತಾ? ನಾನು ಹೇಳಿದ್ದು ನನಗಲ್ಲ ಮರೈತಿ, ಅವನಿಗೆ. ಅಯ್ಯೋ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ನಿನ್ನ ಕನ್ಫ್ಯೂಸ್ ಅಲ್ಲಿ ನಮ್ ಫ್ಯೂಸೇ ಹೋಯ್ತು. ಹೋಗ್ಲಿ ಬಿಡಿ, ಸುಮ್ಮನೆ ಇರ್ರಿ. ನೀವೇನ್ರಿ ನೀವು? ನಿಂಗೆ ಕುಡಿಯಕ್ಕೆ ಏನ್ ತರ್ಲಿ? ಜ್ಯೂಸ್ ತರ್ಲಾ? ಬೇಡ, ಚಳಿ ಜೋರುಂಟು. ಕಾಫಿ. ಕಾಫಿ ಬಾಡಿಗೆ ನೆಗೆಟಿವ್, ನೀರು ಪಾಸಿಟಿವ್. ನೀರು ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಸುಮ್ಮನೆ ಇರ್ರಿ. ಅವ್ನ್ ಹಾಳಾಗ್ ಹೋಗ್ಲಿ, ತಿನ್ನಕ್ಕೆ ಏನ್ ಮಾಡ್ಲಿ? ನಮ್ದು ಒಳ್ಳೆ ಮೀನ್ಸಾರು ಮಾಡು, ಸಮ ತಿಂತೇನೆ. ಮೀನು ಬಾಡಿಗೆ ನೆಗೆಟಿವ್, ಸೊಪ್ಪು ಪಾಸಿಟಿವ್. ನೀವು ಸೊಪ್ಪು ತಿಂದ್ರೆ ಒಳ್ಳೇದು ಅನ್ಸುತ್ತೆ. ಎಲ್ಲಿ ನಾಯಿ ಮಾರಿ ಇವನು? ನಾನ್ ಮಂಗಳೂರಿಂದ ನೀರು ಕೂಡ ಸೊಪ್ಪು ತಿನ್ಲಿಕ್ಕೆ ಬಂದಿದ್ದು. ನಮ್ಮಲ್ಲಿ ನೀರು ಸೊಪ್ಪಿಗೆ ಕಡಿಮೆ ಉಂಟಾ? ನನಗೆ ಸಿಟ್ಟು ಬಂದ್ರೆ ಸಮ ಬೈತೇನೆ. ನಾಯಿ ಅವನಿಗೆ ಸಮ ಬೈದೆ. ಇನ್ನು 2 ದಿವಸ ಮಾತಾಡುದಿಲ್ಲ ಅವ್ನು ನಿಮ್ಮ ಹತ್ರ. ಮಾತಾಡೋದಿಲ್ಲ. ಲೇ ಬೇವರ್ಸಿ ನಾಯಿ, ಇದನ್ನ ಪ್ರತಿ ಸ್ಕಿಟ್ಟಲ್ಲೂ ಬೈತಾ ಇರ್ತೀನಿ ಕಣ.